ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ವರಮಹಾಲಕ್ಷ್ಮಿ ಹಬ್ಬದ್ದು. ಸೊ ಎದ್ದಿದ್ದು ಲೇಟ್ ಆಯಿತು ಇವತ್ತು. ನೆನ್ನೆ ರಾತ್ರಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಸೀರೆ ಉಡಿಸಿ ಎಲ್ಲನೂ ಎತ್ತಿಟ್ಟು ಮಲಗಿದಾಗ 1:30 ಆಗಿತ್ತು. ಸೊ ಇವತ್ತು ಎದ್ದಿದ್ದು ಲೇಟ್ ಆಯಿತು. ಪಾಪು ರಾತ್ರಿ ನಿದ್ದೆ ಕೊಡಲಿಲ್ಲ, ತುಂಬಾ ಅಳ್ತಾ ಇದ್ದ. ಸೊ ನಾನು ಮಲಗಿದಾಗಲೇ 5:35 ಆಗಿತ್ತು. ಆಲ್ಮೋಸ್ಟ್ 10 ಆಗಿದೆ. ಆಲ್ಮೋಸ್ಟ್ ನಮ್ಮತ್ತೆ ಎಲ್ಲ ಪೂಜೆ ಮಾಡಿದ್ದಾರೆ. ಅದನ್ನು ಅರೇಂಜ್ಮೆಂಟ್ಸ್ ಮಾಡಿದ್ನೆಲ್ಲ ಇದು ಮಾಡಿಬಿಟ್ಟು ಕೂರಿಸ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ನಾನು ಈಗ ಹೋಗಿ ಪೂಜೆ ಮಾಡ್ಕೊತಾ ಇದಕ್ಕೆ ಒಂದು ಸೀರೆ ಉಟ್ಕೊಂಡು ರೆಡಿ ಆಗ್ತಿದ್ದೀನಿ. ಇದು ಬೆಳಗ್ಗೆದು. ಇವತ್ತೆಲ್ಲ ಹೇಗೆ ಹೋಗುತ್ತೆ ವರಮಹಾಲಕ್ಷ್ಮಿ ಅನ್ನೋ ಹಬ್ಬನ ನೋಡೋಣ. ಇದು ರಾತ್ರಿ ತೊಗೊಂಡಿದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸು ನಿಮ್ಗೆ ತೋರಿಸ್ತಿದ್ದೀವಿ. ರಾತ್ರಿ ಹೇಗೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಎಲ್ಲನೂ ತೊಳೆದು ಎಲ್ಲ ಇಟ್ಟಿದ್ವಿ ಈ ಬೆಳಗ್ಗೆ ಕೂರಿಸೋಣ ಅಂತ. ನೀವು ಆಲ್ಮೋಸ್ಟ್ ನೋಡ್ಬೋದು 1:30 ಆಗಿತ್ತು. ನೈಟೇ ಲಕ್ಷ್ಮಿ ಉಕ್ವಾಡಕ್ಕೆ ನಾನು ಅಲಂಕಾರ ಎಲ್ಲ ಮಾಡಿಕೊಂಡು ಹೂವೆಲ್ಲ ಸ್ವಲ್ಪ ಇತ್ತು, ಅದನ್ನೆಲ್ಲ ಜೋಡಿಸಿ ರೆಡಿ ಮಾಡಿಟ್ವಿ. ನೆಕ್ಸ್ಟ್ ಮಲ್ಗೋಕೆ ಹೋಗಬೇಕಿತ್ತು. ನೋಡಿ ನನ್ನ ಮಗನ ಸರ್ಕಸ್ಸು. ಇವತ್ತಿಗೆ ಇಷ್ಟು ಆಯಿತು. ಬೆಳಿಗ್ಗೆ ಎದ್ದು ನೋಡ್ಕೊಳ್ಳೋಣ ಹೇಗಾಗುತ್ತೆ ಅಂತ. ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ ಪೂಜೆಗೆ ಅಂತ. ಇದು ಕಾಟನ್ ಸಿಲ್ಕ್ ಸ್ಯಾರಿ. ಬ್ಲೌಸ್ ಹೊಲ್ಸಿಲ್ಲ, ನನ್ನದೇ ಒಂದು ಬ್ಲೌಸ್ಗೆ ಪ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಮಡಿ ಸ್ಯಾರಿ, ಅದಕ್ಕೆ ಇದನ್ನೇ ಉಟ್ಟೆ ಪೂಜೆ ಮಾಡಬೇಕು ಅಂತ. ಕೂದಲು ಕಟ್ಕೊಂಡು ಸ್ವಲ್ಪ ಬಿಂದಿ ಇಟ್ಕೊಂಡು ಪೂಜೆ ಕೂತ್ಕೊಳ್ಳೋದೇನೆ. ಹಾಗೆ ಪೂಜೆ ಕೂರಬಾರ್ದಂತೆ, ನಾವು ನೀಟಾಗಿ ರೆಡಿಯಾಗಿ ಪೂಜೆ ಕೂರಬೇಕು ಅಂತ ನಾನು ಹೀಗೆ ರೆಡಿ ಆಗ್ತಿದ್ದೀನಿ. ಹೀಗೆ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಪೂಜೆಗೆ ಅಂತ. ಲೇಟಾಗಿ ಹೋಗಿದೆ. ಪೂಜೆ ಮುಗಿಸೋಣ. ಹಿಂಗೆ ಎಲ್ಲ ಹಾಕಿದ್ದೀನಿ. ಕೈ ಬಳೆ ಒಂದು ಹಾಕ್ಕೊಂಬಿಟ್ರೆ ಕೈ ತುಂಬ ಬಳೆ ತೊಡ್ಕೊಂಡು ಪೂಜೆ ಮಾಡಬೇಕಂತೆ. ಸೊ ಅಂದರೆ ಒಡವೆ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಬೇಕಂತೆ. ನಾವು ದೇವ್ರನ್ನ ಹೇಗೆ ಅರೇಂಜ್ ಮಾಡಿದ್ದೀವಿ ಈ ಒಡವೆ ಎಲ್ಲ ಹಾಕಿ, ಅದೇ ಥರನೇ ನಾವು ಕೂಡ ಒಂದು ಸ್ವಲ್ಪ ತಯಾರಾಗಿ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ನಮ್ಮಮ್ಮ ಹೇಳ್ತಿದ್ರು. ಸೊ ಅದಕ್ಕೇ ನಾನು ಈ ಥರ ನೀಟಾಗಿ ರೆಡಿಯಾಗಿ ಪೂಜೆ ಮಾಡೋಕ್ಕೆ ಹೋಗ್ತೀನಿ. ಬಳೆ ತೊಗೋಬೇಕಾಗಿತ್ತು, ಆದರೆ ಗಡಿಬಿಲ್ ತೊಗೊಳಕ್ಕಾಗ್ದೇನೆ. ಯಾಕೆಂದ್ರೆ ನಾನು ಯಾವ ಸೀರೆ ಹಾಕ್ಕೋತೀನಿ ಅಂತ ನಾನು ಡಿಸೈಡೇ ಮಾಡಿರಲ್ಲ. ಅದಕ್ಕೆ ನನಗೆ ಯಾವ್ದು ತೊಗೋಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಸಮ್ವಾಟ್ ಮ್ಯಾಚಿಂಗ್ ಆಗ್ತಾ ಇರೋದನ್ನ ಹಾಕ್ಕೊಂಡಿದ್ದೀನಿ. ಇದು ಲಿಪ್ಸ್ಟಿಕ್ ಹಾಕ್ಬಿಡ್ತೀನಿ ಲೈಟಾಗಿ. ಬ್ರೌನ್ ಕಲರ್ ಹಾಕ್ತಾಯಿದ್ದೀನಿ. ದಿಸ್ ಮೈ ಲುಕ್. ಈ ಕಡೆ ದಾರ ಕಟ್ಟಿಸ್ಕೋಬೇಕು. ಹಾಕ್ಬಿಟ್ರೆ ಸಿಂಪಲಾಗಿ ಪೂಜೆಗೆ ರೆಡಿಯಾಗಿದ್ದೀನಿ. ಇನ್ನು ಸಂಜೆ ಮತ್ತೊಂದು ಲುಕ್ಕಲ್ಲಿ ಸಿಗ್ತೀನಿ. ಕುಂಕುಮಕ್ಕೆ ಕರೆದಾಗ ಬೇರೆ ಒಂದು ಸ್ಯಾರಿ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನ ಫಾಲ್ಸ್ ಕೊಟ್ಟಿದ್ದೀನಿ, ಇನ್ನೂ ಇಸ್ಕೊಂಡೇ ಬಂದಿಲ್ಲ. ಸೊ ಈಗೆಲ್ಲ ಪೂಜೆ ಎಲ್ಲ ಆದಮೇಲೆ ತಿಂಡಿ ಮಾಡಿಕೊಂಡು ಹೋಗಿ ತೇಜು ಅವ್ರ ಹತ್ರ ಇಸ್ಕೊಂಡು ಅದನ್ನ ಹಾಕ್ಕೊಂಡು ನಿಮಗೆ ಅದ್ರ ಲುಕ್ನ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇದು ಓಕೆ ಅನಿಸುತ್ತೆ. ಯಾಕೋ ಬೆಳಕು ಇಸ್ಕೊಂಡು ತೋರಿಸ್ತೀನಿ. ಹೀಗಿದೆ ನೋಡಿ ನಮ್ಮ ಮನೆ ಲಕ್ಷ್ಮಿ ಇದು ಡೆಕೋರೇಷನ್ ಎಲ್ಲ ಸಿಂಪಲ್ಲಾಗಿ ಮಾಡಿದ್ದೀವಿ. ನಾವು ಹೀಗೆ ಮಾಡೋದು ಪ್ರತಿ ವರ್ಷ. ನಾನು ರೆಡಿಯಾಗಿ ಬಂದು ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡಿಕೊಂಡು ನಂದು ಕತೆ ಓದ್ತೀನಿ, ವ್ರತದ ಕತೆನ. ಅದನ್ನು ನಾನು ವ್ರತದ್ದು ಕತೆ ಓದ್ತಾ ಇದ್ದೀನಿ ಈಗ. ಮನೋಹರವಾದ ಶೃಂಗಗಳಿಂದ ಉತ್ಪತ್ತಿರುವ ಕೈಲಾಸ ಪರ್ವತವು ದೇವದಿನಗಳಿಂದ ಇದಿಟ್ಕೊ ಹಿಂಗನ್ನು ಅನ್ನು ಇಲ್ಲಿ ಪಕ್ಕದಲ್ಲ ಅನ್ನ ಎಲ್ಲಿ ಇಲ್ಲಿ ಈ ಕಡೆ ಇಟ್ಟಾ ಈ ಕಡೆ ತಿರ್ಗು ತೋಜೋ ಇಲ್ಲಿ ದಂಡನ್ ಮಾಡ್ದಾ. ಇಟ್ಬಿಡು, ಮಾಮಿ ಮಾಡಿಬಿಡು. ಕೈ ಮುಗಿದ್ಬಿಡು, ಕೈ ಮುಗಿದ್ಬಿಡು
ಮಮ್ಮಿಗೆ ಮಮ್ಮಿ ತೋಜು ಮಮ್ಮಿ. ನಿಮಗೆಲ್ಲ ಹೇಳ್ದಂಗೆ ನಾನು ಪೂಜೆನೇ ಸ್ಟಾರ್ಟ್ ಮಾಡಿದ್ದು ಲೇಟ್ ಆಗಿರೋದ್ರಿಂದ ಪೂಜೆ ಮುಗಿಸೋ ಅಷ್ಟೊತ್ತಿಗೂ ತುಂಬ ಲೇಟ್ ಆಯಿತು. ಕತೆ ಎಲ್ಲ ಓದಿ ಪೂಜೆ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಸೊ ನಾನು ಬೆಳಿಗ್ಗೆ ತಿಂಡಿ ಮಾಡಿರಲಿಲ್ಲ, ಡೈರೆಕ್ಟ್ ಊಟ ಮಾಡಿದೆ. ನಮ್ಮ ಮನೇಲಿ ಸ್ಪೆಷಲು ಒಬ್ಬಟ್ಟು ಮತ್ತು ಪಾಯಸ ಎಲ್ಲ ಮಾಡಿದರು. ನೀವೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಮಾಮಿ ತೋರಿಸ್ಬಿಡು, ತೋರಿಸು ಅಜ್ಜಿಗೆ ಆನೆನಾ. ತೋರಿಸಲ್ವ ನೀನು? ಮಾಮಿ ಪೂಜೆ ಎಲ್ಲ ಮುಗೀತು. ಇನ್ನೇನು ಸ್ಯಾರಿ ಚೇಂಜ್ ಮಾಡಿ ನಾನು ಇರಬೇಕಲ್ಲ, ಕಂಫರ್ಟಬಲ್ ಆಗಿರೋ ಡ್ರೆಸ್ ವೇರ್ ಮಾಡ್ತೀನಿ. ಸಂಜೆ ಮತ್ತೆ ಕುಂಕುಮ ಬರುವಾಗ ರೆಡಿ ಆಗಬೇಕು. ಸೊ ಅಲ್ಲಿವರೆಗೆ ರೆಸ್ಟ್ ಮಾಡಬೇಕು, ನಿದ್ದೆನೂ ಆಗಿಲ್ಲ ನೀಟಾಗಿ. ಸೊ ಇವತ್ತು ಹೀಗೆ ರೆಡಿಯಾಗಿ ಪೂಜೆ ಮುಗಿಸ್ದೆ. ಟೈಮ್ ಆಯಿತು, ಸಂಜೆಗೆ ರೆಡಿ ಆಗಬೇಕು. ಈಗ ವರಮಹಾಲಕ್ಷ್ಮಿ 5 ಗಂಟೆ 4:15 ಆಗ್ತಾ ಬಂತು. ಈಗ ಹೋಗಿ ಸೀರೆ ಉಟ್ಕೊಂಡು ರೆಡಿ ಆಗಬೇಕು. ಸೀರೆ ಮುಟ್ಕೊಂಡು ನಿಮಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೀವು ನೋಡ್ಬೋದು ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರೋ ಹಂಗೆ ನೀವು ಈ ಸ್ಯಾರಿ ಮತ್ತು ಬೆಳಗ್ಗೆ ಹುಟ್ಟಿದ್ನೆಲ್ಲ ಬ್ಲೂ ಸ್ಯಾರಿ ಎರಡೂ ನಾನು ಕುವೆಂಪು ನಗರದ ಮಗ್ಗದ ಮನೆಯಲ್ಲಿ ತೊಗೊಂಡಿದ್ದು. ಅಲ್ಲಿರೋ ಪ್ರಾಡಕ್ಟ್ಸ್ನೆಲ್ಲನೂ ಅವರೇ ನೇಯ್ಗೆ ಮಾಡಿ ಇಟ್ಟಿರೋ ಪ್ರಾಡಕ್ಟ್ಸು. ಅಲ್ಲಿ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಈ ಕಲರ್ ಕಾಂಬಿನೇಷನ್ ಇಷ್ಟ ಆಗಿರೋದ್ರಿಂದ ನಾನು ತೊಗೊಂಡೆ. ಕಾಟನ್ ಸಿಲ್ಕ್ ಸ್ಯಾರಿ ಇದು. ಇದಕ್ಕೆ ನಾನು ಬ್ಲೌಸ್ನ ಹೊಲಿಸಿಲ್ದೇ ಇರೋದ್ರಿಂದ ನನ್ನದೇ ಆದ 2 ವೆಲ್ವೆಟ್ ಬ್ಲೌಸ್ಗಳಿಗೆ ನಾನು ಪೇರ್ ಮಾಡಿಕೊಂಡೆ. ಇದಾದಮೇಲೆ ನಾನು ಮೇಕಪ್ ಮಾಡಿಕೊಂಡೆ. ಮೇಕಪ್ ಮಾಡ್ಕೊಳ್ಳೋದು ಈ ಥರ ಹಬ್ಬದ ಟೈಮಲ್ಲಿ ಅಂದರೆ ನನಗೆ ತುಂಬ ಇಷ್ಟ. ಅದೊಂಥರ ನನಗೆ ಥೆರಪಿ ಥರ, ವರ್ಕ್ ಥರ ಎಲ್ಲ ಇರ್ತೀವಲ್ಲ, ಅದರಿಂದ ಒಂದು ಒಳ್ಳೆ ಡಿಸ್ಟ್ರಾಕ್ಷನ್ ಸಿಕ್ಕಂಗೆ ಆಗುತ್ತೆ ನನಗೆ. ಅದಕ್ಕೆ ಈ ಥರ ಯಾವಾಗ ನನಗೆ ಮೇಕಪ್ ಮಾಡ್ಕೊಳ್ಳೋ ಇದಿರುತ್ತೆ, ಚಾನ್ಸ್ ಸಿಗುತ್ತೆ, ಅವಾಗ ನಾನು ಮಾಡ್ಕೊತೀನಿ. ಇದನ್ನು ಹಾಕೋಣ ಅಂತಿದ್ದೀನಿ, ಮ್ಯಾಚ್ ಆಗುತ್ತೆ ಸ್ಯಾರಿಗೆ ಗ್ರೀನ್ ಬೀಡ್ಸ್ ಅಂತ. ಹಿಯರ್ ಕಮ್ಸ್ ದಿ ಫೇಮಸ್ ಲೈಟ್ ವೇಟ್ ಗ್ರೀನ್ ಬೀಡ್ಸ್ ನೆಕ್ಲೆಸ್ಸು. ಈ ನೆಕ್ಲೆಸ್ ನಾನು ವಿಡಿಯೋ ಮಾಡಿದಾಗ ತುಂಬ ಜನ ಎಂಕ್ವೈರಿ ಮಾಡಿದ್ದೀರಾ. ತುಂಬ ಜನ ನನಗೆ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಿ ಪಿಕ್ಕೆಲ್ಲ ಕಳಿಸ್ಕೊಂಡಿದ್ದೀರಾ. ತುಂಬ ಲೈಟ್ ವೇಟ್ ಇರೋದ್ರಿಂದ ನೀವು ಅದನ್ನು ಮಾಡಿಸ್ಕೊಳ್ಳೋಕೆ ಇಷ್ಟಪಟ್ಟು. ತುಂಬ ಕ್ಯೂಟಾಗಿ ಕಾಣುತ್ತೆ ಹಾಕ್ಕೊಂಡಾಗ, ಅದಕ್ಕೆ ಇದನ್ನು ಹಾಕೋಣ ಅಂದ್ಕೊಂಡೆ. ನೆಕ್ಲೆಸ್ ಹಾಕ್ತಿದ್ದೀನಿ ಗ್ರೀನ್ ಬೀಡ್ಸ್ ಜೊತೆಗೆ, ಗ್ರೀನ್ ಕಲರ್ ಜೊತೆಗೆ ಡಾರ್ಕ್ ಗ್ರೀನ್ ಮ್ಯಾಚ್ ಆಗುತ್ತೆ ಅಂತ. ಸೊ ಇದು ಹೇಗೆ ಹಾಕಿದ್ರೂ ಒಂದೇ, ಬೋತ್ ಸೈಡ್ ಸೇಮ್ ಇದೆ. ಸೊ ಇದನ್ನೇ ಹಾಕ್ತಾಯಿದ್ದೀನಿ. ಹೀಗಿದೆ ನನ್ನ ಫೈನಲ್ ಲುಕ್ಕು. ಹೇರ್ ಒಂದು ಸೆಟ್ ಮಾಡಿದ್ರೆ ಮುಗೀತು. ಬ್ಯಾಂಗಲ್ಸ್ ಒಂದು ಹಾಕೋಬೇಕು ಹಬ್ಬಕ್ಕೆ. ಹೀಗೆ ಆಗಲೇ ಸಂಜೆ 5:30 ಆಗಿಬಿಟ್ಟಿತ್ತು. ಬೇಗ ರೆಡಿಯಾಗಿ ಹೋಗಬೇಕಿತ್ತು. ಎಲ್ಲ ಬರೋಕ್ಕೆ ಶುರು ಮಾಡಿದ್ರು ಮನೆಗೆ. ನಾನು ಫ್ರೆಂಡ್ಸ್ ಮನೆಗೆಲ್ಲ ಹೋಗಬೇಕಿತ್ತು. ನೀವು ನೋಡ್ಬೋದು, ನಾನು ನನ್ನ ಮಗ ಗೊತ್ತಿಲ್ಲದೇ ಮ್ಯಾಚಿಂಗ್ ಥರ ಹಾಕೊಂಡ್ಬಿಟ್ಟಿದ್ವಿ. ಮಾಮಿ 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 ಮಾಡೋದು ಬೇಡವಾ ನಾವು? ಎಲ್ಲಿದೆ ಮಾಮಿ? ತೋರಿಸ್ಬಿಡು, ಎಲ್ಲಿದೆ ಮಾಮಿ? ಎಲ್ಲಿದೆಯಪ್ಪ ಮಾಮಿ? ಮಾಮಿ ಮಾಮಿ ಹಾಂ ಇಟ್ಕೊ. ಮಾಮಿ ಮಾಡೋಣ. ಗಂಟೆ ಇಲ್ಲ ಇತ್ತು. ಕೂತ್ಕೋ ಗಂಟೆ ಮಾಡೋಣ. ಮಾಮಿ ಮಾಡೋಣ, ಕೂತ್ಕೋ. ಹೀಗೆ ನನ್ನ ಮಗ ನಾನು ರೆಡಿಯಾಗಿದ್ದು ನೋಡಿ ನನ್ನ ಸುತ್ತಮುತ್ತನೇ ಸುತ್ತಾಡ್ತಿದ್ದ. ನಾನು ಎಲ್ಲೆಲ್ಲಿ ಕುಂಕುಮ ತೊಗೊಳಕ್ಕೆ ಹೋಗ್ತೀನಿ ಅವನು ನನ್ನ ಜೊತೆಗೆ ಬರ್ತಿದ್ದ, ಅವನು ಕುಂಕುಮ ತೊಗೋತಿದ್ದ. ಇಲ್ಲಿ ನನ್ನ ಫ್ರೆಂಡ್ಸ್ ಮನೆಗೆ ಅಂತ ಬಂದಿದ್ದೆ. ಇವ್ರು ನನ್ನ ಫ್ರೆಂಡ್ ರೂಪಾ ಅಂತ. ಇವ್ರ ಮನೆ ಲಕ್ಷ್ಮಿ ತುಂಬ ಚೆನ್ನಾಗಿ ಕೂರಿಸಿದ್ರು. ಇವರು ಪ್ರತಿ ವರ್ಷ ಹೀಗೆ ತುಂಬ ಚೆನ್ನಾಗಿ ಕೂರಿಸ್ತಾರೆ. ಇಲ್ಲಿಗೆ ಕುಂಕುಮಕ್ಕೆ ಅಂತ ಬಂದಿದ್ವಿ. ಇಲ್ಲಿ ಮಾಮಿ ಕೈ ಮುಗಿ. ಅಲ್ಲಿ ಹೆಂಗ್ ಅಳ್ತಿದ್ಯಾ ನೋಡಲ್ಲಿ, ಹೆಂಗ್ ಕಾಣ್ತಿದೆ ಅಲ್ಲಿ ನೀನು. ಹಿಂಗ್ ನೋಡು, ಅಲ್ಲಿ ಯಾವ್ದು ಪಾಪು ಕಾಣ್ತಾ ಇರೋದು. ಕೈ ಮುಗಿದ್ಬಿಡು. ನಾನು ಎಲ್ಲರ ಮನೆ ಕುಂಕುಮ ತೊಗೊಂಡು ಬರೋ ಅಷ್ಟೊತ್ತಿಗೆ ನಮ್ಮ ಮನೆಗೆ ನನ್ನ ಫ್ರೆಂಡ್ಸು ಕುಂಕುಮಕ್ಕೆ ಬಂದಿದ್ರು. ಅಂಕಲ್ ಇಲ್ಲಿ, ಅಂಕಲ್ ಇಲ್ಲಿ ಅಂಕಲಾ? ಅಲ್ಲೋಡಲಿ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀನಿ.
ಓಹೋ ಇವ್ರು ಬೇರೆ ಶಾಪ್ ನನ್ಗೆ ಇಂಟ್ರೆಸ್ಟ್ ಇಲ್ಲ ಆದ್ರೂ ಮಾಡ್ತಿದ್ದೀನಿ ಅಂತ ಆ ಕಡೆ ತಿಳ್ಕೊಳ್ಬೇಕು. ಸಪೋರ್ಟ್ ಮಾಡ್ತಿದ್ದಾರೆ. ಮೊಬೈಲ್ ಚೇಂಜ್ ಮಾಡಬೇಕು ಬ್ಯಾಕ್ ಅಂಡ್ ಕ್ಲಾರಿಟಿ ಹೋಗ್ಬೇಕು. ಐಫೋನ್ 16 Pro Max ನೆಕ್ಸ್ಟ್ ಬರುತ್ತೆ 17. ಆಮೇಲೆ ಬಂದಿದೆ ನೆಕ್ಸ್ಟ್ ಮಂತ್ ಸ್ಯಾಮ್ಸಂಗ್ ಚೆನ್ನಾಗಿ ಇದು ಚೆನ್ನಾಗಿದೆ ಗೊತ್ತಲ್ಲ ನಿಮಗೆ ನಾನು ರೆಕಾರ್ಡ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ ತಾನೇ. ಅದೇ ಹಾಯ್ ಮಾಡಿ ನೀವು ಹೊಸಬ್ರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಇವರೆಲ್ಲ ನನ್ನ ಫ್ರೆಂಡ್ಸು, ಹಳೇ ಫ್ರೆಂಡ್ಸು, ಯೂಟ್ಯೂಬ್ ಚಾನಲ್ ಮಾಡೋಕ್ಕಿಂತ ನಮ್ಮ ಮುಂಚೆ ಇರೋ ಫ್ರೆಂಡ್ಸು. ಜಿಮ್ ಫ್ರೆಂಡ್ಸ್ ಹಿಂಗೆ ಅನ್ಕೊಳ್ಳೋದು ಬರೀ ಇದೇ ಆಗುತ್ತೆ ವಿಡಿಯೋ ಫುಲ್ ಹಿಂಗೆ ಅನ್ಕೊಳ್ಳೋದು ಹಿಂಗೆ. ನೀವು ನನ್ನದು ಪಟ್ಟ ಸಬ್ಸ್ಕ್ರೈಬರು. ನನ್ನ ಒಂದು ವಿಡಿಯೋನು ಬಿಡ್ತಾನೆ ಕಾಮೆಂಟ್ರಿ ಜೊತೆಗೆ ನೋಡೋದು. ಹಾಯ್ ಏನು ಬಿಡಿ ಎಲ್ಲರೂ ನೋಡು ಈಗ ಹ್ಞೂ ಅಂತಿಲ್ಲ. ಇವ್ರ ಫ್ಯಾನ್ಸು ನಾವೆಲ್ಲ ಶೋಭೆಗೆ ಮಾಡೋದಲ್ಲ. ತುಂಬ ಪರವಾಗಿಲ್ಲ, ಹೈಫೈ ಎಲ್ಲ ಕೊಡ್ತಿದ್ದೇನೆ. ನೀವು ನೋಡ್ದಂಗೆ ಹೀಗಿತ್ತು ನಮ್ಮನೆ ಲಕ್ಷ್ಮಿ ಹಬ್ಬ. ಫುಲ್ ದಿನ ಓಡಾಡಿಕೊಂಡು ಕುಂಕುಮ ತೊಗೊಂಡು ಕುಂಕುಮ ಕೊಟ್ಟು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಕೊಂಡು ತುಂಬ ಚೆನ್ನಾಗೇ ಆಯಿತು ಈ ವರ್ಷದ ಲಕ್ಷ್ಮಿ ಹಬ್ಬ. ಇಲ್ಲಿ ನೋಡ್ಬೋದು ನಮ್ಮನೆ ಪಕ್ಕನೇ ಒಂದು ನಾಯಿ 9 ಮರಿಗಳನ್ನ ಹಾಕಿದೆ. ಜಸ್ಟ್ ಒಂದು 2 ಡೇಸ್ 1 ಡೇ ಆಗಿರ್ಬೋದು. ಎಷ್ಟು ಕ್ಯೂಟಾಗಿದೆ ನೋಡಿ. ಇದು ನಮ್ಮ ಅಮ್ಮನ ಮನೆ ಲಕ್ಷ್ಮಿ. ಈ ವಿಡಿಯೋದಲ್ಲಿ ನಮ್ಮನೆ ಲಕ್ಷ್ಮಿ ಜೊತೆಗೆ ನಮ್ಮ ಅಮ್ಮನ ಮನೆ ಲಕ್ಷ್ಮಿದು ಕ್ಲಿಪ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಹೇಗೆ ಆಚರಿಸಿದ್ವಿ, ಹೇಗೆ ಕೂರಿಸಿದ್ವಿ ಅಂತಲೂ ಕೂಡ ನೀವು ನೋಡ್ಬೋದು. ಶುಶ್ರೂಷೆಯಲ್ಲಿ ನಿರತಳು ಅದರಿಂದ ಸದಾಚಾರಕ್ಕೆ ಮೆಚ್ಚಿದ್ದೇನೆ. ಶ್ರಾವಣ ಮಾಸದ ಹುಣ್ಣಿಮೆ ಹೀಗಿತ್ತು ನಮ್ಮನೆ ಲಕ್ಷ್ಮಿ ಹಬ್ಬಗಳು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬರೋದು ತುಂಬ ಲೇಟ್ ಆಗುತ್ತೆ ಗೊತ್ತು, ಆದರೂ ನಿಮ್ಮನೆ ಲಕ್ಷ್ಮಿ ಹಬ್ಬ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಲಕ್ಷ್ಮಿ ಒಳ್ಳೇದು ಮಾಡಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.